ಹೌದೌದು, ತಪ್ಪು ತಪ್ಪು ತಪ್ಪು. ಏನಿಲ್ಲ, ಮಾಡಿರೋ ತಪ್ಪನ್ನ ಅನ್ಭವಿಸ್ಲೇಬೇಕು. ಬೇರೆಯವ್ರ ದುಡ್ಡನ್ನ ತಾತ್ಸಾರ ಮಾಡಿ ಎಲ್ಲನೂ ಕಳೆದ್ರಲ್ಲ, ಈಗ ಅವರೇ ದುಡಿಬೇಕು. ಆಗ ದುಡ್ಡಿನ ಬೆಲೆ ಗೊತ್ತಾಗತ್ತೆ. ಅದೆಲ್ಲ ಸರಿ ಸಂಧ್ಯಾ, ಆದರೆ ಕೆಲಸ ಮಾಡೋಕೆ ಮನಸ್ಸೇ ಇಲ್ಲದೆ ಇರೋರನ್ನ ಕೆಲಸ ಮಾಡಿ ಅಂತ ಬಲವಂತ ಮಾಡಿ ಇನ್ನೇನಾದರೂ ಅನಾಹುತ ಮಾಡಿದ್ರೆ? ಅದೇನಾದರೂ ಆಗಲಿ, ಇವರು ದುಡಿಲೇಬೇಕು. ನನ್ನ 5 ಲಕ್ಷನ ವಾಪಸ್ ಕೊಡಲೇಬೇಕು. ಸಂಧ್ಯಾ ಸಂಧ್ಯಾ, ಅವ್ರು ಇಲ್ಲಿವರೆಗೂ ಮಾಡಿರೋ ತಪ್ಪೇ ಸಾಕು. ಈಗ ನಾವು ಅವ್ರಿಗೆ ಕೆಲಸ ಮಾಡಿ ಅಂತ ಬಲವಂತ ಮಾಡಿ ಅದರಿಂದ ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ಅವ್ರು ಮತ್ತೊಂದು ತಪ್ಪು ಮಾಡಬಾರ್ದು ಅಲ್ವಾ? ನಾವು ಅವ್ರ ತಂಟೆಗೆ ಹೋಗೋದೇ ಬೇಡ ಸಂಧ್ಯಾ. ಅವ್ರ ಪಾಡಿಗೆ ಅವ್ರನ್ನ ಬಿಟ್ಬಿಡೋಣ. ಆ ದುಡ್ಡನ್ನ ಹೇಗಾದರೂ ಕಷ್ಟಪಟ್ಟು ನಾವು ದುಡಿದ್ರಾಯ್ತು. ಸಿರಿ, ದುಡ್ಡಿನ ಪ್ರಶ್ನೆ ಅಲ್ಲ. ಅವ್ರನ್ನ ಹೀಗೆ ಬಿಟ್ರೆ ತಪ್ಪಿನ ಮೇಲೆ ತಪ್ಪು ಮಾಡ್ತಾನೆ ಇರ್ತಾರೆ. ಅವ್ರಿಗೆ ಅವ್ರ ತಪ್ಪಿನ ಅರಿವಾಗಬೇಕು. ಅದಕ್ಕೆ ಏನು ಶಿಕ್ಷೆ ಇದೆ ಅಂತಲೂ ಅರ್ಥ ಆಗಬೇಕು. ಅದಕ್ಕೆ ಪಾಠ ಕಲಿಸ್ಬೇಕು. ಅದಕ್ಕೆ ಏನು ಮಾತಾಡ್ಕೋತಾ ಇದ್ದಾರೆ ಇಬ್ರು? ನನ್ನ ತಲೆ ಮೇಲೆ ಏನಾದರೂ ಕಲ್ಚಪುಡಿ ಎಳೆಯೋ ಪ್ಲಾನ್ ಗೀನ್ ಮಾಡ್ತಿದ್ದಾರಾ? ಮಲಗಿದ್ದಾಗ ಮುಖದ ಮೇಲೆ ದಿಂಬು ಹಾಕಿ ಪ್ರಾಣ ತೆಗೆಯೋ ಪ್ಲಾನು, ಅಥವಾ ಊಟದಲ್ಲಿ ನಿದ್ದೆ ಮಾತ್ರೆ ಬೆರೆಸಿ ನನ್ನನ್ನು ಹರೋಹರ ಅನ್ಸೋ ಪ್ಲಾನ? ಅಯ್ಯಪ್ಪ! ಅಯ್ಯೋ ಸಂಧ್ಯಾ, ಹೀಗೆಲ್ಲ ಮಾಡಿದ್ರೆ ತಪ್ಪಾಗತ್ತೆ. ಇಲ್ಲ ಸಿರಿ, ಈ ವಿಷಯದಲ್ಲಿ ನಾನು ಯಾರ ಮಾತನ್ನು ಕೇಳಲ್ಲ. ನೀನು ಸುಮ್ಮನೆ ಇದ್ಬಿಡು. ನಾನು ಅವ್ರಿಗೆ ಪಾಠ ಕಲಿಸ್ಬೇಕು ಅಂದ್ಕೊಂಡಿದ್ದೀನಿ. ಕಲಿಸ್ತೀನಿ ಅಷ್ಟೇ. ಮನೆಯವರೆಲ್ಲ ಶಾರ್ವರಿ ಮೇಲೆ ಎಷ್ಟು ನಂಬಿಕೆ ಇಟ್ಟಿದ್ದಾರೆ. ಅಂಥದ್ರಲ್ಲಿ ಶಾರ್ವರಿನೇ ಅದಕ್ಕೆ ನಾ ಸಾಯಿಸಿದ್ದು ಅಂದರೆ ಇವರೆಲ್ಲ ನಂಬ್ತಾರ? ಇವರೆಲ್ಲರೂ ಮುಂದೆ ಅವಳ ಬಣ್ಣನ ಹೇಗೆ ಬಯಲು ಮಾಡಲಿ? ಅವಳು ಕೆಟ್ಟವಳು ಅನ್ನೋದನ್ನು ಹೇಗೆ ಸಾಬೀತುಪಡಿಸ್ಲಿ? ಮಹೇಶ, ಬಾ ಹೋಗೋಣ ಕೆಫೆ. ಮಹೇಶ, ಏನಾಯ್ತು? ಯಾಕೆ ಹೀಗಿದೆಯಾ? ಏನಾದರೂ ಬೇಜಾರಾಯ್ತಾ? ನನ್ನ ಕ್ಷಮಿಸ್ಬಿಡುವಣ್ಣ. ಅವತ್ತು ಅದಕ್ಕೆ ನಾವು ಉಳಿಸ್ಕೊಳ್ಳೋಕ್ಕೆ ತುಂಬ ಪ್ರಯತ್ನ ಪಟ್ಟೆ. ಆದರೆ ಆ ರಾಕ್ಷಸಿಯಿಂದ ಉಳಿಸ್ಕೊಳ್ಳೋಕ್ಕಾಗಲೇ ಇಲ್ಲ. ಆದರೆ ಈಗ ತುಳಸಿ ಅದಕ್ಕೆ ಯಾವ ತೊಂದರೆನೂ ಆಗದೇ ಇರೋ ಹಾಗೆ ಅವರನ್ನು ಕಾಪಾಡ್ಕೋಬೇಕು. ಏನಾಯ್ತು ಮಹೇಶ? ನೋಡು, ನೀನು ಈ ರೀತಿ ಸಪ್ಪಗಿದ್ರೆ ನನ್ನ ಕೈ ಕಾಲೇ ಆಡಲ್ಲ. ಯಾಕೋ? ಏನಿಲ್ಲ ಅಣ್ಣ, ಯಾಕೋ ಹಳೆದೆಲ್ಲ ನೆನಪಾಯ್ತು, ದುಃಖ ಆಗ್ತಿತ್ತು. ಅದೊಂದು ಕೆಟ್ಟಗಳಿಗೆ ಆ ಅನಾಹುತ ಒಂದು ಆಗದೆ ಇದ್ದಿದ್ರೆ ನಮ್ಮ ಮನೇಲಿ ಎಲ್ಲ ಚೆನ್ನಾಗಿರ್ತಿತ್ತು. ಏನು ಮಾಡೋದು ಮಹೇಶ, ಎಲ್ಲ ವಿಧಿಯಾಟ. ಈಗ ಅದನ್ನೆಲ್ಲ ಯಾಕೆ ನೆನ್ಪು ಮಾಡ್ಕೊಂಡೆ? ಗೊತ್ತಿಲ್ಲ ಅಣ್ಣ, ಯಾಕೋ ತುಂಬ ನೆನಪಾಗ್ತಿತ್ತು. ನಾನು ಇದುವರೆಗೂ ನಿನಗೋಸ್ಕರ ಏನು ಮಾಡಿಲ್ಲ. ನೀನು ನನಗೆ ಪುನರ್ಜನ್ಮನೆ ಕೊಟ್ಟೆ. ನನ್ನ ಇಡೀ ಜೀವನನ ನಿನಗಾಗಿ ಮುಡುಪಾಗಿಟ್ರೆ ತಪ್ಪಿಲ್ಲ ಅಣ್ಣ. ಚೇಚೆ, ಯಾಕಿಂತ ಮಾತಾಡ್ತೀಯ? ನಿನ್ನನ್ನು ಕಾಪಾಡ್ಕೊಂಡಿದ್ದು ನಾನು ಮಾತ್ರ ಅಲ್ಲ, ನಿನ್ನನ್ನು ಉಳಿಸ್ಕೊಳ್ಳೋದಕ್ಕೆ ಶಾರ್ವರಿ ತುಂಬ ಕಷ್ಟಪಟ್ಟಿದ್ದಾಳೆ. ಅವಳ ಬೇಡಿಕೆ ದೇವರಿಗೆ ತಲುಪಿದೆ ಅನಿಸುತ್ತೆ, ಅದಕ್ಕೆ ನೀನು ಹುಷಾರಾದೆ. ನಿಮಗೆಲ್ಲ ಹೇಗೆ ಹೇಳಲಿ ಅಣ್ಣ? ಅದಕ್ಕೆ ಸಾಯೋದಕ್ಕೆ ನಾನು ಇಷ್ಟು ವರ್ಷ ಹಾಸಿಗೆ ಹಿಡ್ದಿದ್ದಕ್ಕೆ ಎಲ್ಲದಕ್ಕೂ ಅವಳೇ ಕಾರಣ. ಇರಲಿ, ಒಂದಲ್ಲ ಒಂದಿನ ನಿಮಗೆ ಸತ್ಯ ಗೊತ್ತಾಗುತ್ತೆ. ಆ ದಿನ ಆದಷ್ಟು ಬೇಗ ಬರಲಿ. ನಿಮ್ಮಿಂದಾನೇ ಅವಳಿಗೆ ಶಿಕ್ಷೆ ಆಗಲಿ. ಯಾಕೋ ತುಂಬ ಅಪ್ಸೆಟ್ ಆಗಿದೆಯಾ? ಸರಿ, ನೀನು ಇವತ್ತು ಕೆಫೆಗೆ ಬರೋದು ಬೇಡ. ನೀನು ಮನೇಲಿ ಆರಾಮಾಗಿರು, ರೆಸ್ಟ್ ಮಾಡು. ನಾನು ಹೋಗಿ ಬರ್ತೀನಿ. ಸರಿ ಅಣ್ಣ.
ನಮ್ದೆಲ್ಲ ಕೆಲಸ ಮುಗ್ದಿದೆ. ನಾನು ಹೊರಡ್ತೀನಮ್ಮ.